ಲೇ ಬಿಲಾಲಿ ಪ್ರೇಮ, ನನಗೇನಿಯಾ ಯಾಮಾರಿಸ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡಿದ್ದೆ ಅಲ್ವಾ ನೀನು? ಹ, ನೋಡ್ತಾ ಇರು ಇವಾಗ ನಿನಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನೇ ಯಾಮರ್ಸಕ್ ಮಾಡಿದ್ದೆ ಅಲ್ವಾ? ಈ ಜೀವಮಾನದಾಗುನುವೆ ಈ ಭಾರಕ್ಕೂ ಯಾಮರ್ಸಕ್ ಹಾಕಿಲ್ಲ. ಇವತ್ತು ಐತೆ ಕಣ್ಲೆ, ಇಷ್ಟು ದಿನ ಎಷ್ಟು ಜನ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರು, ಏನೂ ಅದ್ರ ಪ್ರಕಾರ ನಡ್ಕೊತಾ ಇರ್ಲಿಲ್ಲ ನಾನು. ಅಯ್ಯೋ ಪಾಪ ಅಂತ ಬಿಡ್ತಾ ಇದ್ದೆ. ಆದ್ರೆ ಇವತ್ತು ನೀನು ಗಂಡನ್ ಕರ್ಕೊಂಡು ಹೋಗ್ಬಿಟ್ಟು ಕೆಲ್ಸಕ್ಕೆ ಮಾಡಿಕೋಬಹುದು ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದೀಗಲ್ಲ, ಬಿಡಕ್ಕಿಲ್ಲ. 50,000 ರೂಪಾಯಿ ಕೊಡ್ಬೇಕು ಇವಾಗ, ಇಲ್ಲ ಅಂದ್ರೆ ನಿನ್ ಗಂಡನ್ ಕರ್ಕೊಂಡು ಹೋಗ್ಬಿಟ್ಟು ನಾನೇನಿಯ ಮಾಡಿಕತ್ತೀನಿ ನಮ್ಮ ಮನೆನಾಗೆ. ಕ್ಯಾಮೆಗಿಮೆ ಮಾಡಿಸ್ಕೊಂಡು ಮಾಡಿಕತ್ತೀನಿ ಇರು. ಹಿಂಗ್ ಮರ್ಯಾದೆ ಕಳೆದ್ರೆ ನೀನು ನನಗೆ ಕಾಸು ಕೊಡೋದು, ಅಲ್ಲಿ ಗಂಟನ್ನುವೆ ನೀನು ನನಗೆ 10 ರೂಪಾಯಿ ಕಾಸು ಕೊಡಕ್ಕಿಲ್ಲ ಅಂತ ನಂಗೆ ಗೊತ್ತಾಗೈತೆ. ಬದ್ದಿ ದೇವ್ರ ತರ ಬಂದ್ಬಿಟ್ಟು ಎಲ್ಲ ನಂಗೆ ಒಳ್ಳೇದೇನಿಯ ಮಾಡ್ಬಿಟ್ಲು. ಬಂದೇ ಇರು ಪ್ರೇಮಿ, ಎಷ್ಟು ಸುಳ್ಳು ಹೇಳ್ಬಿಟ್ಟು ಎಲ್ಲರ ಮುಂದೆ ನನ್ಗೆ ಏನಿಯ ಏನು ಗೊತ್ತಾಗಕ್ಕಿಲ್ಲ ನಂಗೆ ಮಾಡ್ಬಿಟ್ಟಲ್ವಾ, ಯಾಮರ್ಸ್ಬಿಟ್ಟಲ್ವಾ? ಈಗ ನೋಡಿ ನಿನಗೆ ಮಾಡ್ತೀನಿ. ಪ್ರೇಮಿ, ಲೇ ಪ್ರೇಮಿ, ಲೇ ಪ್ರೇಮಿ. ಭಾರಕ್ಕ ಅಕ್ಕ, ಇನ್ 3-4 ದಿನ ಕಾಸು ಕೊಡ್ತೀನಿ ಅಂತ ಹೇಳಿದ್ನಲ್ಲಕ್ಕ. ನಿನ್ನ ನಂಬರ್ ಯಾರೇ? ನಿನ್ನ ನನ್ನ ಜೀವ ಇರೋ ಗಂಟ ನಂಬಕ್ಕಿಲ್ಲ ನಿನ್ನ ಮನೆಯಾಳಿ. ಅಗ್ರಿಮೆಂಟ್ ಆಗಿ ಏನ್ ಬರ್ಕೊಟ್ಟಿದ್ಯಾ ಗೆಪ್ತಿ ಐತೆ ತಾನೇ? ನೀನೇನಾರ ಸಾಲ ಕೊಡ್ಲಿಲ್ಲ, ನೆಟ್ಟು ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನಿನ್ನ ಗಂಡನ್ ಕರ್ಕೊಂಡೋಗಿ ಆರಾಮಾಗಿ ಕೆಲ್ಸಕ್ಕೆ ಮಾಡಿಕೋಬಹುದು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗಿ ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಇಟ್ಟಿದ್ಯಾ. ಅದೇ ಅಗ್ರಿಮೆಂಟ್ನ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ. ತಲೆ ನಿನ್ ಗಂಡನ್ ಕರ್ಕೊಂಡು ನಮ್ಮ ಮನೆಗೆ ಹೋಯ್ತೀನಿ. ಆಮೇಕಿಂದ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗು. ಅಕ್ಕ 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 ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಹಂಗೆಲ್ಲನೂ ಮಾಡಕ್ ಹೋಗ್ಬೇಡ ಕಣಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ನಿನಗೆ 3-4 ದಿನಕ್ಕೆ ಹೆಂಗನ ಮಾಡಿ ಇನ್ನೊಬ್ರ ತಾಗ ಸಾಲ ಮಾಡಿದ್ರು ಪರವಾಗಿಲ್ಲ, ಬಡ್ಡಿ ಸಮೇತ ನಿನ್ನ ದುಡ್ಡೆಲ್ಲನೂ ಒರೆಸ್ಬಿಡ್ತೀನಿ ಕಣಕ್ಕ. ನನಗೆ ಗಂಡಂಗೆ ಗೊತ್ತಾದ್ರೆ ನನ್ನ ಇಟ್ಟಾಳಿಸ್ಬಿಡ್ತಾನೆ ಕಣಕ್ಕ. ಪ್ಲೀಸ್ ಕಣಕ್ಕ, ನನ್ನ ಗಂಡಂಗೆ ಗೊತ್ತಿಲ್ಲ ಕಣಕ್ಕ ಈ ವಿಷಯ ಎಲ್ಲನೂ, ಅವನನ್ನ ಆಡ ಇಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಕಣಕ್ಕ ಪರಕ್ಕ, ಇನ್ನು 4 ದಿನ ಟೈಮ್ ಕೊಡು ಪರಕ್ಕ, ಪ್ಲೀಸ್ ಪರಕ್ಕ. ಏಯ್ ಕಾರ್ಯ ಮುಚ್ಕೊಂಡು ಓಹೋ ಏನ್ ಅನ್ಕೊಂಡ್ಬಿಟ್ಟಿದೀಗ ನೀನು? ಹೋಗ್ಬಿಟ್ಟು ಹುಡಿಕೊಂಬಿಟ್ಟು ಬರಲ್ಲ ನಿನ್ ಗಂಡನ ಒಳಗಡೆ ಹೋಗಿ. ಅಕ್ಕ ಅಕ್ಕ ಅಕ್ಕ, ಯಾರ ಮಾತು ಕೇಳ್ಬೇಡ ಕಣಕ್ಕ. ಇನ್ನೂ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಬೇಕಾದ್ರೆ ಕೊಟ್ಬಿಡ್ತೀನಿ ಕಣಕ್ಕ. ಪ್ಲೀಸ್ ಕಣಕ್ಕ, ನನ್ನ ಗಂಡನ ಕರ್ಕೊಂಡು ಹೋಗ್ಬೇಡ ಕಣಕ್ಕ. ಇಂಥ ನಾಟಕಕ್ಕೇನು ಕಮ್ಮಿ ಇಲ್ಲ, ಚೆನ್ನಾಗಿ ಆಡ್ತೀರಾ ನಾಟಕಗಳನ್ನ ಮನೆ ಮಕ್ಳು ಎಲ್ರೂ. ಗಂಡಂಗೆ ಟುಮ್ ಕಾಯ್ದಿನಂತೆ. ಕರಿಯವ ನಿನ್ ಗಂಡನ, ಕರಿಯೇ ಇಲ್ಲ ನಾನೇ ಕರಿಬೇಕಾ ಏನು? ಕರಿಯೇ. ಯಾಕೆ ಪ್ರೇಮ, ಏನಾಯ್ತು? ಅಮ್ಮ ಅದು ರೀ ಅದು 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 50,000 ಅದು. ಅಣ್ಣ ಅವಳೇನ್ ತಟ್ಬಿಟ್ಕೊಂಡು ಹೇಳೋದು, ಹೇಳ್ತೀನಿ ಕೇಳಿಸ್ಕ. ನೀನ್ ಆಂಡ್ರೋಣ ಅಂತ 50,000 ರೂಪಾಯಿ ಇಸ್ಕೋಬೇಕಾರೆ ಅಕಸ್ಮಾತ್ ನಾನೇನು 50,000 ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡನ್ ಕರ್ಕೊಂಡು ನಿಮ್ ಮನೆಗೆ ಮಡಿಕೋಬಹುದು ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಬಿಟ್ಟು ಅಗ್ರಿಮೆಂಟ್ ಮೇಲೆ ಸೈನ್ ಹಾಕ್ಬಿಟ್ಟು ಕೊಟ್ಟವಳೆ. ಲೇ ಮನಿಯಾಳಿ, ಇದೇನೇ ಮಾಡಿದ್ಯಾ? ರೀ ದುಡ್ಡು ಕೊಡ್ಬೇಕು ಅಂದ್ರೆ ಏನಾರ ಒಂದು ಅಡ ಇಕ್ಬೇಕಿತ್ತು. ನನ್ನ ತಾಗ ಏನೂ ಇರಲಿಲ್ಲ. ನಾನೇ ಬಂದು ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತಂದ್ರೆ ಇವಕ್ಕ ನೀನು 10 ಪೈಸದ ಕೆಲಸನೂ ಮಾಡೋಕ್ಕಿಲ್ಲ, ನಿನ್ನ ಇಟ್ಕೊಂಡು ನಾನೇನು ಮಾಡಲಿ ಅಂತ ಹೇಳ್ತು. ಅದಕ್ಕೆ ನೀಯ ಸರಿ ನನ್ನ ಗಂಡನ ಕಳಿಸ್ತೀನಿ ಅಂದಿದ್ದಕ್ಕೆ ಸರಿ ನಿನ್ನ ಗಂಡನೇ ನೀಯ ಕಳಿಸು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕಂತು. ರೀ ನಾನು ಬೇಕು ಅಂತ ಮಾಡಿಲ್ಲ ರೀ. ಎಲ್ಲ ಕಿತ್ತೋದ್ ಮನಿಯಾಳಿ, ನಿನ್ನ ಸುಲಭವಾಗಿ ಬಿಟ್ಟಿದ್ದಕ್ಕೆ ಯಾವ ಇದಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ಯಾ ನೀನು? ಲೋಪದ ಬಡ್ಡಿ ನೀನು ಹೆಂಗ್ ತಂದು ನಿಲ್ಸಿದೀಗ ಹೇಳು ನೀನು? ಏಯ್ ಏನೇ ಬಂದಿರೋದು ನಿಂಗೆ ದರಿದ್ರದ್ದು ಒತ್ತಗಾಲ. ನಿನಗೆ ಮುಚ್ಕೊಂಡಿರಕ್ಕೆ ಬರಕ್ಕಿಲ್ವಲ್ಲೇ ನೀನು? 50,000 ರೂಪಾಯಿ ಸಾಲ ಮಾಡ್ಬಿಟ್ಟು ನನ್ನೇ ಮರಗಿದ್ಯಲ್ವಾ? ಸರಿ ಬಿಡು, ಈಗ ಅಕ್ಕ ಹಿಂಗೆ 50,000 ರೂಪಾಯಿ ಕೊಟ್ಬಿಟ್ಟು ನೀನು ಬಿಡ್ಸೋದೇನು ದೊಡ್ಡ ವಿಚಾರ ಅಲ್ಲ. ನಾನು ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ಊರಿಗೆಲ್ಲ ನೀನು ಯೋಗ್ಯತೆ ಎಲ್ಲನೂ ಗೊತ್ತಾಗ್ಲಿ. ಗಂಡುನೇನು ಯಾಕೆ ತಗೊಂಡೋಗ್ಬಿಟ್ಟು ಅಡ ಇಕ್ಕೊಳ್ಳೋಂಥ 50,000 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಇಡೀ ಊರಿಗೆಲ್ಲ ಗೊತ್ತಾಗ್ಲಿ. ನಾನೇ ಹೋಗಿ ಕುತ್ಕೋತೀನಿ, ಅಲ್ಲೇ ಬಿದ್ದಿರ್ತೀನಿ, ಅವ್ರ ಮನೆಗೆ ನೀ ಬಿದ್ದಿರ್ತೀನಿ, ನೀನು ಒಬ್ಳೆ ಬಿದ್ದು ಸಾಯಿ ಇಲ್ಲಿ. ರೀ ಹಂಗನ್ಬೇಡ್ರಿ. ಇನ್ನೊಂದು ಕಿತ 50,000 ರೂಪಾಯಿ ಸಾಲ ಮಾಡಕ್ಕಿಲ್ಲ ರೀ. ನಿಮ್ಮ ಕೈ ಮುಗಿತೀನಿ ರೀ, ಪ್ಲೀಸ್ ರೀ. 50,000 ರೂಪಾಯಿ ಕೊಟ್ಬಿಡ್ರಿ. ಆ ಪಾರಕ್ಕಂಗೆ 50,000 ರೂಪಾಯಿ ಪ್ಲಸ್ 4,000 ರೂಪಾಯಿ ಇದು ಬಡ್ಡಿ ಕೊಟ್ಬಿಡ್ರಿ. ಕೊಡಕ್ಕಿಲ್ಲ. ನೀನ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಹೋಗಿ ಅವ್ರ ಮನೆಗೆ ಕುಂತ್ಕೋತೀನಿ. ನೀನ್ ತಾನೇ ಮಾಡಿರೋದೆಲ್ಲನೂ ಈ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಜಮೀನ್ ಕೆಲಸ ಮಾಡ್ಕೊಂಡು ನೀನಿರು. ಬರ್ಕೊಟ್ಟು ಬಂದಿದ್ದೀಗಲ್ಲ ಅಗ್ರಿಮೆಂಟಾಗೆ ಗಂಡನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಕಟ್ಕೊಂಡಿರೋ ತೆಪ್ಪಿಗೆ ಅಮ್ಮಿಕೊಂಡು ನಾನೇನೇ ಹೋಯ್ತೀನಿ. ಸರಿನಾ? ನಾನೇ ಹೋಗಿ ಅವ್ರ ಮನೆಗೆ ಬಿದ್ದು ಅವ್ರ ಮನೆಗೇನೆ ಕೆಲಸ ಮಾಡ್ಕೊಡ್ತೀನಿ. ನೀನು ಆರಾಮಾಗಿಲ್ಲಿರು. ಕಿತ್ತೋದೊಳೆ, ನೀನು ಕಟ್ಕೊಂಡಲ್ಲ. ನನಗೆ ಬುದ್ಧಿ ಇಲ್ಲ. ನೀನು ಪ್ಯಾಸನ್ನು ನಿಮ್ಮ ಅಮ್ಮ ಕಲಿಸಿರೋ ಬುದ್ಧಿನೋ ಯವ್ವ. ಪರಕ ನಡಿ ಪರಕ, ಆಯ್ತು ಬತ್ತೀನಿ ನಡಿಯಕ್ಕ. ನೋಡಿ ಬತ್ತೀನಿ. ನೀನು ಏನು ಮಾಡೋಕ್ಕಾಯ್ತದೆ ಇಂಥ ಮನೆಯಳಿನ ಕಟ್ಕೊಂಡ್ಮೇಲೆ ನಾನು ತಾನೇ ಏನು ಮಾಡಲಿ ಹೇಳು? ಅನುಭವಿಸ್ಲೇಬೇಕಲ್ಲಕ್ಕ. ಬಂದಿದ್ದೆಲ್ಲ ಹಣೆನಾಗೆ ಗಂಡುನ್ನೇ ಅಡ ಇಕ್ಕಿದೆ ಹೆಂಡತಿ. ಚೆನ್ನಾಗೈತೆ ಒಂಥರ ಚೆನ್ನಾಗೈತೆ ಎಲ್ಲನೂ. ಆಯ್ತು ನಡಿ. ಐತೆ ನಮ್ಮ ಅಮ್ಮ ಬಂದ್ಮೇಲೆ ನಿಂಗೆ ಆಮೇಲೆ ಗೊತ್ತಾಯ್ತದೆ. ರೀ ಅಮ್ಮನ ಮುಂದೆ ಮರ್ವಾದಿ ಹೋಯ್ತದ್ರಿ. ಪ್ಲೀಸ್ ರೀ, ಮರ್ವಾದಿ ಉಳಿಸ್ರಿ ರೀ, ಪ್ಲೀಸ್ ರೀ.
ಆ ಇದ್ರೆ ತಾನೇ ನಿನ್ ಮಾನ ಮರ್ವಾದಿ ಉಡ್ಸಕ್ ನನಗೆ. ಎಲ್ಲೈದ್ ನಿನ್ ಮಾನ ಮರ್ವಾದಿ? ಯಾವತ್ತ ಹೊಂಟೋಗ್ಬಿಟ್ಟೈದ್ ನಿನ್ ಮಾನ ಮರ್ವಾದಿ ಲೋಫರ್ ಬಡ್ಡಿ. ಅಕ್ಕ ಪರಕ ನಡಿ ಪರಕ, ನಾನು ಬರ್ತೀನಿ. ನಡಿ ಹೋಗ ನಡಿ. ಅಯ್ಯಯ್ಯಯ್ಯಯ್ಯ ರೀ, ನಿಮ್ಮ ಅಮ್ಮ ಬಂದ್ರೆ ನನ್ಗೆ ಗ್ರಾಚಾರ ಬಿಡಿಸ್ತದ್ರಿ. ಅವ ಹಾಕೊಂಡ್ ರುಬ್ತದ್ರಿ. ರೀ ಪ್ಲೀಸ್ ರೀ, ಹೋಗ್ಬೇಡ್ರಿ. ಅಯ್ಯೋ, ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನನ್ನ ಹಿಟ್ಟಾಡಿಸ್ತದೆ. ಈಗ ಏನ್ ಮಾಡ್ಲಿ? ರೀ ಪಾರಕ್ಕ, ಇನ್ 4 ದಿನ ಕೊಟ್ಬಿಡ್ತೀನಿ. ಇಲ್ಲೇ ಬಿಟ್ಟೋಗಕ್ಕ ನನ್ ಗಂಡನ್ನ. ಪಾರಕ್ಕ ನಡಿಯಕ್ಕ ನಾನು ಎಂಡ್ರು ಮಾಡಿರೋ ಕೆಲಸಕ್ಕೆ ನಾನೇ ಅನುಭವಿಸ್ಬೇಕು. ಇನ್ನು ಯಾರಕ್ಕೆ ಅನುಭವಿಸೋಕಾಯ್ತದೆ? ಸರಿಯಾಗಿ ಮಾಡ್ಬಿಟ್ಟವಳು ಬಿಡಕ್ಕ. ನನಗಂತೂ ಸರಿಯಾಗಿ ಮಾಡ್ಬಿಟ್ಟವಳೆ ಲೋಫರ್ ಕಂತ್ರಿ. ಇವಳಿಂದನೇ ನೀನು ನನಗೆ ಮನೆನಾಗೂ ನೆಮ್ಮದಿ ಇಲ್ಲ. ನಿಮ್ಮ ಮನೆನಾಗನ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ನಡಿಯಕ್ಕ. ಇಂಥವಳನ್ನ ಕಟ್ಕೊಂಡು ನೀನು ಎಲ್ಲಕ್ಕ ಜೀವನ ಮಾಡೋಕ್ಕಾಯ್ತದೆ? ನಮ್ಮ ಅಮ್ಮಂಗೆ ಮರ್ವಾದಿ. ನಮ್ಮ ಅಮ್ಮಂಗೆ ಏನೇ ಗೊತ್ತಾಗ್ಲಿ ಬಿಡು. ನಾನೇನು ಲವ್ ಮ್ಯಾರೇಜ್ ಆಗಿಲ್ವಲ್ಲ. ನಮ್ಮ ಅಮ್ಮನೇ ಹುಡ್ಕಿ ಸಸೆನ ಅಂತ ಹೇಳ್ಬಿಟ್ಟು ಮಾಡಿರೋದಲ್ವಾ ಬಿಡು. ಆಗಿದ್ದಾಗಲಿ ಇನ್ನೇನು ಮಾಡೋಕ್ಕಾಯ್ತದೆ? ಇಂಥವಳನ್ನ ನಮ್ಮ ಅಮ್ಮ ಕಟ್ಟಿರೋದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನಿನ್ಯ ಮನೆ ಆಳು ಬಿತ್ರಿ ಅನ್ಭವಿಸ್ಕೊಂಡು ಸಾಯ್ಲಿ. ನನ್ನೇ ಆಡ ಇಕ್ಕವಳೆ. ನೀನು ಎಂಥ ಬಿಟ್ಟು ಕುಂತಿರ್ಬೇಡ ಇವಳು ಹೇಳು. ಇದೇನಕ್ಕ ಇದು? ಹಿಂಗ್ ಕರ್ಕೊಂಡೋಯ್ತೈತಲ್ಲ ಇವ ಅಕ್ಕಯ್ಯ. ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಸಾಲ ಇಸ್ಕೊಂಡಿದ್ನಲ್ಲ, ಅವಾಗ ನನ್ನ ಗಂಡನ ಕೆಲಸ ಕಳಿಸ್ತೀನಿ ಸಾಲ ಕೊಡಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಬರ್ಕೊಟ್ಟಿದ್ದೆ. ಈಗ ನನ್ನ ಗಂಡನ ಕರ್ಕೊಂಡು ಹೋಯ್ತಾವಳೆ. ಈಗ ನಿಜವಾಗೂ ಅತ್ತೆ ಬಂತು ಅಂದರೆ, ಅತ್ತೆಗೆ ಈ ವಿಷಯ ಗೊತ್ತಾಯಿತು ಅಂದರೆ ನನ್ನ ತಿಥಿ ಮಾಡಾಕ್ಬಿಡ್ತದೆ ಕಳ್ಳೆ. ಹೆಂಗನ ಮಾಡಿ ಅರ್ಜೆಂಟಾಗಿ 54-55 ಸಾವಿರ ರೂಪಾಯಿ ಹೊಂದಿಸ್ಕೊಬಿಟ್ಟು ಹೆಂಗನ ಮಾಡಿ ಕೊಟ್ಬಿಟ್ಟು ನನ್ನ ಗಂಡನ ಬಿಡಿಸ್ಕೊಬಿಟ್ಟು ಬರಬೇಕು. ಇಲ್ಲ ಅಂದರೆ ಅಷ್ಟೇ, ನನ್ನ ಗಂಡಂಗೂ ನನ್ನ ಮೇಲೆ ಕೋಪ ಐತೆ. ಅದಕ್ಕೆ ಒಕ್ಕೈನಿಂದೆ ಹೊಂಟೋಗಿದ್ದು. ಏನಕ್ಕ ಹೇಳ್ತಾ ಇದೆಯಾ? 50,000ನಾ? 50,000 ಇದ್ದಕ್ಕಿದ್ದಂಗೆ ಹೊಂದಿಸ್ಬೇಕು ಅಂತಂದರೆ ಏನು ಮಾಡೋದು ಅಂತ. 50,000 ರೂಪಾಯಿ ಎಲ್ಲಿಂದ ಬರ್ತದೆ? ಮಾಮೂನ್ ಕೇಳಿದ್ರು ಎಲ್ಲ ಅತ್ತೆದೇನಿಯ ನಡೆಯೋದು. ಮಾಮೂನ್ ತಗೋ ಕಾಸಿರಕ್ಕಿಲ್ಲ. ಯಾವುದಿರ್ತದಿನ್ನ? ನನ್ನ ಪ್ರಕಾರ ನಿನ್ನ ಪೊದ್ದಿ ಗಂಡ ಅಂದರೆ ಮೈದುನ ಕೇಳೋದೇನಿಯ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಅವ್ರದಾಗಿದ್ರೂ ಇರ್ತದೆ. ಮಣ್ಣೆಲ್ಲ ಎಂಟಿಗೆ ವಾಷಿಂಗ್ ಮಿಷಿನ್ ಕೊಡ್ಸವ್ನಿ. ಇನ್ನು ಎಲ್ಲಿಂದ ಇದ್ದದ ಅವನ ಹತ್ರ ಕಾಸು? ನನಗೇನು ಅವ್ನು ತೆಗಿರೋದೆಲ್ಲನೂ ಡೌಟೇನೇನಿಯ. ಹೆಂಗನ ಮಾಡ್ಬಿಟ್ಟುರದ, ಹೆಂಗನ ಮಾಡ್ಬಿಟ್ಟು ದುಡ್ಡು ಹೊಂದಿಸ್ಬೇಕು. ಅತ್ತೆ ದೇವ್ರನ್ನೇ ಬಿಡೋಕ್ಕಿಲ್ಲ. ನೆನ್ನೆ ನಿನಗೆ ಗ್ರಾಚಾರ ಬಿಡಿಸೈತೆ. ನನಗಂತೂ ಈಗಲೂ ಗ್ರಾಚಾರ ಕೆಟ್ಟೈತೆ ನನಗೆ. ಹೆಂಗಕ್ಕ ಮತ್ತೆ ಹೊಂದ್ಸೋದು? ಹಾಂ, ಯೋಚನೆ ಮಾಡೋಣ ಬಾ ಕುಂತ್ಕೊಂಡು. ಏನಾರ ಒಂದು ಐಡಿಯಾ ಸಿಗ್ತದೆ. ಹಿಂಗೆ ಮಾಡಬಾರ್ದಾಗಿತ್ತು ನೀನು. ಬ್ಯಾರೆ ಏನಾರ ಬರ್ಕೊಡ್ಬೇಕಿತ್ತು. ಹಿಂಗೆಲ್ಲನೂ ಅದೇನೋ ಅಂತಾರಲ್ಲ, ಗಂಡನ್ನ ಇದು ಮಾಡ್ಬಿಡ್ತೀನಿ, ಹೆಂಡ್ತಿನ ಇದು ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಲಸ ಕಳಿಸ್ತೀನಿ ಅಂತ ಯಾರನ್ನ ಬರ್ಕೊಟ್ಟಾರ ಹೇಳು? ಸರಿ ಬಾ, ನಿಧಾನ ಕುಂತ್ಕೊಂಡು ಯೋಚನೆ ಮಾಡೋಣ. ಬಾ ಅಣ್ಣ, ಕುಂತ್ಕೊ ಬನ್ನಿ, ಕುಂತ್ಕೊಳ್ಳಿ. ನೀನು ಎಂಡ್ರ ಬುದ್ಧಿ ಕಲಿಸ್ಬೇಕು ಅಂತಾನೆ ನೀ ಹಿಂಗೆಲ್ಲ ಮಾಡಿದ್ದು. ಅಲ್ಲ, ಗಂಡನೇರನ್ನ ಆಡ ಇಕ್ತಾರ ಹೇಳಿ. ನಿಮ್ಗೆ ಸರಿಯಾಗಿ ಬುದ್ಧಿ ಬರಲಿ ಅವಳು ನಿಮ್ಮ ಎಂಡ್ರಿಗೆ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡಿದ್ದು. ಅಣ್ಣ, ನೀವು ನನ್ನ ಅಣ್ಣನ ಸಮಾನ. ಕುಂತ್ಕೊ ಬನ್ನಿ. ನನಗಂತೂ ಕಣಮ್ಮ, ಈ ಬಿಲಾಲಿನ ಕಟ್ಕೊಂಡಾಗಿಂದನೂ ಯಾವ ನೆಮ್ಮದಿನೂ ನನಗಂತೂ ಇಲ್ಲ. ನೆಮ್ಮದಿ ಅಂತೂ ಆಳ್ ಬಿದ್ದಾಗಲೇ ಹೊಂಟೋಗ್ಬಿಟ್ಟೈತೆ ನನಗಂತೂ. ಇನ್ನು ನಾವೇನಾರ ಹಿಂಗೆ ಬಿಟ್ಬಿಟ್ರೆ ಇವಳನ್ನ ಮುಗಿಸ್ತಾಳ್ಕಾತೀಯ. ಅಲ್ಲ, ನನಗೇನು ಟುಮ್ ಕಾಯಿಲೆ ಐತಿ ಅಂತ ಹೇಳ್ಬಿಟ್ಟಿರ. ಯಾಕೆ ಸುಳ್ಳು ಹೇಳ್ಬೇಕಿತ್ತು? ಒಂದು ಕೇಳ್ತು ಮಗ, ಏನಾಯ್ತು ಬಾಬಾ ಹಿಂಗೆ ಆಗೈತಂತ, ಏನು ಕಾಯಿಲೆ ಅಂತ. ನಾನು ಇಲ್ಲ ಕಣವ, ನಂಗೆ ಯಾವ ಕಾಯಿಲೆನೂ ಇಲ್ಲ ಅಂದೆ. ಈ ಮನೆಯಾಳು ಹಿಂಗೆಲ್ಲ ಸುಳ್ಳು ಹೇಳ್ಕೊಂಬಿಟ್ಟು ಬಂದವಳೆ ಊರಾಗೆಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆ ಗೊತ್ತಿರ್ತದೆ ಏಳು ಪರಕ? ಅಯ್ಯೋ, ನನಗಂತೂ ಬಿಡತ್ತಾಗೆ. ನಮ್ಮಮ್ಮ ಕರ್ಕೊಬಿಟ್ಟು ಬಂದು ಕೊಟ್ಟಿರ ತಾನೇ ನಮ್ಮಮ್ಮ ಚೆನ್ನಾಗಿ ಅನುಭವಿಸ್ಕೊಂಡ್ಲಿ. ಅಣ್ಣ, ಇಂಥವಳನ್ನ ಮಾತ್ರ ನಾನು ನೋಡಿಲ್ಲ ಕಣನು. ಹೊಸಿ ಅಡಕವಾಗಿ ಮಾಡಿಕ ನೀನು ಎಂಡ್ರನ್ನ ಬಿಟ್ರೆ ಅಷ್ಟೇನಿಯ. ಉಂಡೆನ ಹಾಕ್ಬಿಡ್ತಾಳೆ ಒಂದೇ ಸಲ ನಿನ್ಗೆ. ಅಷ್ಟು ಸುಲಭ ಅಲ್ಲ. ಹೊಸಿ ಹುಷಾರಾಗಿರೋಣ. ಹುಷಾರಾಗಿ ಹೊಸಿ ನೋಡ್ಕ, ಸರಿನಾ? ಎಂಡ್ರನ್ನ ಅಲ್ಲ, 50,000 ರೂಪಾಯಿ ಸಾಲ ಮಾಡಿ ಗಂಡನ ಅಡ ಇಕ್ಕೊಳ್ಳಿ ಇವತ್ತು. ನಾಳೆ ಇಡೀ ಮನೆನೇ ಮನೆಯವ್ರನ್ನೂ ಸೇರ್ಬಿಟ್ಟು ಅಡ ಇಕ್ಬಿಡ್ತೇವೆ ಕಣ. ಇರೋಣ, ಹೋಗ್ಬಿಟ್ಟು ಒಂದು ಲಟ ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಏ ಪರಕ, ಬೇಡ ಸುಮ್ಕಿರು. ಏನ ಕೆಲಸ ಇದ್ರೆ ಹೇಳಕ್ಕ ಬಂದಿರ. ಇದಕ್ಕಾದ್ರೂ ಕೆಲಸನಾದ್ರೂ ಮಾಡ್ಬಿಟ್ಟ ಹೋಯ್ತೀನಿ. ಏನ್ ಬೇಡ ಇರಿ, ನಮ್ಮ ಯಜಮಾನ್ರು ಬರ್ತಾರೆ. ನಮ್ಮ ಯಜಮಾನ್ರ ತಾಗ ಮಾತಾಡ್ಕೊಂಡು ಕುಂತ್ಕೊಂಡಿರಂತೆ. ಬೇಕಂತಲ್ಲ, ಊರಾಗಳು ಮುರ್ವಾದಿ ಹೋಗ್ಲಿ ಅಂತ ನಿಮ್ಮನ್ನ ಕರ್ಕೊಂಬಿಟ್ಟು ಬಂದೆ ಅಷ್ಟೇನಿಯ. ನನ್ನ ಗಂಡ ಬರ್ತಾನೆ, ನಿಮ್ಮ ತಾಗ ಮಾತಾಡ್ಕೊಂಡು ಕುಂತ್ಕೊತಾನೆ. ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ ರೀ. ನೋಡಿ, ಅವ್ಳು ಕಾಸು ಕೊಡೋ ಗಂಟ ಹೋಗಕ್ಕೆ ಹೋಗ್ಬೇಡಿ. ಇನ್ನೊಂದು ಕಿತ್ತ ನಿಮ್ಮನ್ನ ಅಡ ಇಕ್ಕಕ್ಕೆ, ಇನ್ನೊಂದು ಕಿತ್ತ ನಿಮ್ಮನ್ನ ಕೆಲಸ ಕೊಡಿಸ್ತೀನಿ ಅಂತ ಹೇಳಕ್ಕೂ 100 ಕಿತ್ತ ಮನೆಯಾಳಿ ಯೋಚನೆ ಮಾಡಬೇಕು. ಈಗಲೇ ಬಿಟ್ಬಿಟ್ರೆ ಹೆಂಗೆ ಹೇಳಿ? ಸರಿ ಇರಿ, ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಏನೋ ನೀನು ಒಳ್ಳೇಲಾಗಿರೋದಕ್ಕೆ ಸೋರಾಯ್ತು. ಬ್ಯಾರ್ಯಾರ್ಗ್ಯಾರ್ಗಾನ ಹಿಂಗೆ ಬರ್ಕೊಟ್ಬಿಟ್ಟಿದ್ರೆ ನನಗೆ ಗೊತ್ತೀವನಾಗದು ಇವಳು ಪರಕ. ಅಯ್ಯೋ, ನನ್ನ ಎಂಡ್ರೂ ಅವ್ರ ಅಮ್ಮ ಇಬ್ರು ಸರಿ ಇಲ್ಲ ಬಿಡಿ. ನಾನು ನೋಡ್ದಂಗೆ ಇಬ್ರದೂ ಮನೆಯಾಳು ಬುದ್ಧಿ ನೀನಿಯ. ಅಯ್ಯೋ, ನನ್ನ ಕರ್ಮಕ್ಕೆ ಎಲ್ಗಂಟು ಬಿದ್ರೋ ಏನೋ. ಬುದ್ಧಿ ಕಲಿಸ್ಬೇಕಣೋ, ಇರು ಬಂದೆ. ಊರಾಗೆಲ್ಲ ಎಷ್ಟು ಮುರ್ವಾದಿ ಹೋಯ್ತೋ ಏನೋ. ನಂದಂತೂ 10 ಪೈಸದು ಉಳ್ದಿರಕ್ಕೆಲ್ಲ ಬಿಡು. ನಂದಂತೂ ಮರ್ಯಾದೆ ಊರಾಗೆಲ್ಲ ಹರಾಜಾಗೋಗ್ಬಿಟ್ಟಿರ್ತದೆ. ಹೆಂಡ್ತಿನೇ ಗಂಡನ ಆಡ ಇಕ್ಬಿಟ್ಲಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ಹೆಂಡ್ತಿಗೆ ಅರ್ಥ ಆಗಲಿ ಬಿಡು. ನಮ್ಮ ಅಮ್ಮಂಗೆ ಫಸ್ಟ್ ಅರ್ಥ ಆಗಬೇಕು. ನನ್ನ ಸೊಸೆ ಅಂತ ಕಿತ್ತಾಕಂತದಲ್ಲ, ನಮ್ಮ ಅಮ್ಮಂಗೆ ಅರ್ಥ ಆಗಲಿ. ಯಾವ ಸೊಸೆ ಏನು ಅಂತ ಹೇಳ್ಬಿಟ್ಟು. ರೀ
ನಿಮ್ಮ ಅಮ್ಮನ ಕಾಟ್ವ ನಂಗೆ ಕೈಲಿ ದೇವ್ರನ್ನೇ ತಡ್ಕೊಳಕ್ ಆಯ್ತಿಲ್ಲ ರೀ. ನಿಮ್ಮ ಅಮ್ಮ ಏನು ಒಸಿ ಕಾಟ ಕೊಡ್ತದ, ನಿಂತ್ರು ಕಾಟ ಕುಂತ್ರು ಕಾಟ ಅನ್ನಂಗೆ ಮನೆ ಕಂಡ್ರು ಕಾಟ ನಂಗೆ ಆಗ್ಬಿಟ್ಟೈತೆ ರೀ. ನಾನಂತೂ ಯಾವ್ದನ್ನ ಕೆಲಸ ಪಲ್ಸಕ್ಕೆ ಹೋಗ್ಬಿಡ್ತೀನಿ, ಇಲ್ಲ ನಾನು ಪೊದ್ದಿ ಸೇರ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ರೀ. ಒಂಚೂರು ಏನಾರ ಕಾಸಿಗೆ ಹೊಂದಿಸ್ಕೊಡಿ. ಹೊತ್ತೊಂದು ಹೊತ್ತು ನಿಮ್ಮ ಅಮ್ಮನ ತಗ ಎಣಗಕ್ಕೆ ಹಾಕಿಲ್ಲ, ಪೊದ್ದಿ ನಾವು ಎಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ಲೀಸ್ ರೀ, ನೀವು ಹೆಂಗಾರ ಮಾಡ್ಬಿಟ್ಟು ನಮಗೆ ಒಂಚೂರು ಕಾಸು ಅಡ್ಜಸ್ಟ್ ಮಾಡಿಕೊಟ್ರೆ. ಲೇ ಜಯಮ್ಮ, ಬಿಸ್ನೆಸ್ ಮಾಡೋದು ದೂರದಿಂದ ಚಂದ ಅಷ್ಟೇ, ಹತ್ರಕ್ಕೆ ಹೋಗಿ ನೋಡಿದಾಗ ಏನಾದ್ರೂ ಕಷ್ಟ ಏನು ಅಂತ ಗೊತ್ತಾಗೋದು. ನೋಡು, ನಿಂಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಆ ಬಿಸ್ನೆಸ್ ಅನ್ಕೊಂಡಷ್ಟು ಸುಲಭ ಅಲ್ಲ, ಮಾಡೋಕ್ಕೆಲ್ಲ ಆಗಕ್ಕಿಲ್ಲ. ಇಲ್ಲ ರೀ, ಇಲ್ಲ, ನಾನು ಸಿ ಅವಳು ಸಿ ಹಾಕ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಏನಾರ ಯೋಚನೆ ಮಾಡಿದ್ದೀವಿ, ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಹೊಸಿ ಕಾಸು ಕೊಟ್ಬಿಟ್ರೆ ನಾನು ಪೊದ್ದಿ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ಬಿಡ್ತೀವಿ ರೀ. ಪ್ಲೀಸ್ ರೀ, ಎಲ್ಲರೂ ಮಾಡ್ತಾವ್ರಿ, ನಾವೇನೇನಿಯ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ರೀ. ಸರಿ ಬಿಡು, ನಾನು ಯಾವುದೋ ಒಂದು ಚೀಟಿ ಹಾಕಿದ್ದೀನಿ, ಆ ಚೀಟಿ ಎತ್ಬಿಟ್ಟು ಏನೋ ಒಂದು ಮಾಡ್ಬಿಡ್ತೀನಿ. ಚೀಟಿದೆಲ್ಲನೂ ಇದಾಗಲಿ, ಚೀಟಿ ಎತ್ಬಿಟ್ಟು ಮಾಡಿದ್ರು ಆಯಿತು. ನೋಡೋಣ ಬಿಡು, ಆಯಿತು, ಯೋಚನೆ ಮಾಡ್ತೀನಿ, ಏನೋ ಒಂದು ಮಾಡೋಣ. ಆದರೆ ಎಲ್ಲ ಎಡವಟ್ಟು ಮಾಡ್ಕೊಂಡು ಕೈ ಸುಟ್ಕೊಳಕ್ಕೆ ಹೋಗ್ಬೇಡಿ, ಸರಿನೇ? ಸರಿ ಆಯ್ತು ಬಿಡಿ. ಯವ್ವ 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 ಯವ್ವ, ಇತ್ಲ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನನ್ನ ಮಗಂಗೆ ನನ್ನ ಬಗ್ಗೆ ನೀ ಚೆನ್ನಾಗಿ ಫಿಟ್ಟಿಂಗ್ ಇಕ್ತಾ ಇದೆಯಲ್ಲೇ, ಫಿಟ್ಟಿಂಗ್ ರಾಣಿ. ಮನೆನಾಗ ಮಾತಾಡಿದ್ರೆ ನನಗೆಲ್ಲ ಗೊತ್ತಾಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮಗನ ಇಲ್ಲೂ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಫಿಟ್ಟಿಂಗ್ ಇಕ್ತಾ ಇದೀಗ. ಲೇ, ನೀನು ಬಿಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ. ನೀನು ಏನು ಮಾಡಿದ್ರು ನನ್ನ ಮಗನ ನನ್ನಿಂದ ದೂರ ಮಾಡೋಕ್ಕಾಗಿಲ್ಲ. ನನ್ನ ಮಗ ಅಂದರೆ ಏನು ಅನ್ಕೊಂಡಿದೀಗ? ನೀನು ಬೇಕಾದ್ರೂ ಬಿಟ್ಬಿಡ್ತಾನೆ, ನಾನು ಬಿಡಕ್ಕಿಲ್ಲ. ಏನೇನು ಹೇಳ್ಕೊಟ್ಲು ಬಿಲಾಲಿ, ಏನೆಲ್ಲ ಹೇಳ್ಕೊಟ್ಲು? ಅಮ್ಮ, ಅಂಥದ್ದೇನು ಇಲ್ಲ ಬಿಡಮ್ಮ. ಏನೋ ಬಿಸ್ನೆಸ್ದು ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ದು ಅಷ್ಟೇ. ಏನಿಯ ನಿಂದು ಒಳ್ಳೆ ಕತೆ ಆಗೋಯ್ತಲ್ಲ ಮನೆಯಾಗೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನೇ ಕತ್ತೆ ಅಂದ್ಲಲ್ಲ. ಇವಳೆ ದೊಡ್ಡ ಕತ್ತೆ, ಇವಳೆ ದೊಡ್ಡ ರಾಕ್ಷಸಿ, ಇವಳು ನನ್ನೇ ಕತ್ತೆ ಅಂದ್ಬಿಟ್ಲಾ? ಯವ್ವಾ, ಈ ಮುದುಕಿ ಕಾಟ ತಡ್ಕೊಳಕ್ ಆಯ್ತಿಲ್ವೇ ನನಗೆ ರೀ. ಕರ್ಕೊಂಡು ಕಿವಿ ಮಿಸಿನ ಹಾಕಿಸ್ಬೋದೇನೋ, ಕಿವಿ ಮಿಸಿನ ಹಾಕಿಸ್ರಿ. ಒಂದೇ ಒಂದು ಗಂಟೆ ಮಾಡಿದ್ರೆ ಎಡವಟ್ಟಿಗೆ ಅನುಭವಿಸಂಗೆ ಆಗ್ಬಿಡ್ತಲ್ರಿ ನನಗೆ. ಫಸ್ಟ್ ನಿಮ್ಮ ಅಮ್ಮನ ಕರ್ಕೊಂಡೋಗ್ಬಿಟ್ಟು ಮಿಸಿನ ಹಾಕ್ಸ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಡಿ. ಲೇ, ಮಿಸ್ಸಿನೆಲ್ಲ ಹಾಕ್ಸಿದ್ರೆ ಕೇಳ್ಸಂಗಿಲ್ಲ ಅನ್ನಿಸ್ತದೆ. ಒಂದು ಕಿತ್ತಾಗ ಹಾಕ್ಬಿಟ್ರೆ ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ನಂಗಂತೂ, ನಮ್ಮ ಅಮ್ಮನ ಇದಕ್ಕಂತೂ. ಏನ್ಲ ಅದು ಮತ್ತೆ ಗುಸ ಗುಸ ಪಿಸ ಪಿಸ? ಯವ್ವ, ನಾನಿರಕ್ಕಿಲ್ಲ. ನಾನಂತೂ ನಿಮ್ಮ ಅಮ್ಮನ ಹತ್ರ ಮಾತ್ರ ಇರಕ್ಕಿಲ್ಲ. ನಾನಂತೂ ಹೊಂಟೋಯ್ತೀನಿ, ನಿಜವಾಗೂ ನಮ್ಮ ಅಮ್ಮನ ಮನೆ ಹೊಂಟೋಯ್ತೀನಿ. ನಾನಂತೂ ಇರಕ್ಕಿಲ್ಲ ಈ ಅಮ್ಮನ ಹತ್ರ. ಅಯ್ಯೋ, ಕೇಳಿಸ್ತಿಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಅರ್ಧಂಬರ್ಧ ಕೇಳಿಸ್ಕೊಂಡು ಇದು ಯಾಕಮ್ಮ ಹಿಂಗೆ ಅಯ್ಯೋ ಅನ್ನಿಸ್ತಿದಿಗೆ.